ರಾಜ್ಯದ ಹೆಸರಾಂತ ಕೊಡಚಾದ್ರಿ ಚೀಟ್ಸ್ ಕಂಪನಿ ತನ್ನ 50ನೇ ಶಾಖೆಯನ್ನ ಇಂದು ಬೆಂಗಳೂರಿನಲ್ಲಿ ಮಲ್ಲೇಶ್ವರದಲ್ಲಿ ತೆರೆದಿದೆ. ಮಲ್ಲೇಶ್ವರದ 15ನೇ ಕ್ರಾಸ್ನಲ್ಲಿರುವಂತಹ ನೂತನ ಶಾಖೆಯನ್ನ ಕೊಡಚಾದ್ರಿ ಚೀಟ್ಸ್ ಕಂಪನಿಯ ಎಂಡಿ ಪರಶುರಾಮ್ ಅವರು ಉದ್ಘಾಟನೆ ಮಾಡಿದರು. ಕೊಡಚಾದ್ರಿ ಚೀಟ್ಸ್ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈ ಹೊಸ ತಂತ್ರಜ್ಞಾನದ ಮೂಲಕ ನೀವು ಯಾವುದೇ ಭಾಗದಲ್ಲಿದ್ದರೂ, ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಆನ್ಲೈನ್ ಮೂಲಕ ಬಿಡ್ಡಿಂಗ್ನಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಹಣವನ್ನ ಸಹ ನೀವು ಪಡೆದುಕೊಳ್ಳಲು ಸಹಾಯಕವಾಗಿದೆ. ಹಾಗಾಗಿ ಕೊಡಚಾದ್ರಿ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಕಳೆದ 19 ವರ್ಷಗಳಿಂದ ಕಾರ್ಯವನ್ನ ನಿರ್ವಹಿಸುತ್ತಾ ಇರುವುದು ಕರ್ನಾಟಕ ಸರ್ಕಾರದೊಂದಿಗೆ ಮಾನ್ಯತೆ ಕೂಡ ಪಡೆದುಕೊಂಡಿದೆ. ಕೊಡಚಾದ್ರಿ ಚಿಟ್ ಫಂಡ್ಸ್ ಬಗ್ಗೆ ಈಗಾಗಲೇ ನಮ್ಮ ಎಂಡಿ ಸರ್ ಹೇಳಿದ್ದಾರೆ. ನಾವಿವತ್ತು ರಾಜ್ಯಾದ್ಯಂತ 49 ಬ್ರಾಂಚ್ ಇದೆ. 50ನೇ ಬ್ರಾಂಚ್ ಮಲ್ಲೇಶ್ವರಂ ಅಲ್ಲಿ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ. ಮತ್ತೆ ರಾಜ್ಯಾದ್ಯಂತ 100 ಸಂಸ್ಥೆ ತೆಗಿಬೇಕು ಅಂತೇಳಿ ನಮ್ಮ ಎಂಡಿ ಸರ್ ಮತ್ತೆ ಎಲ್ಲ ನಿರ್ದೇಶಕರು ತೀರ್ಮಾನ ಮಾಡಿದ್ದಾರೆ. ಆದಷ್ಟು ಬೇಗ ಈ ವರ್ಷದಲ್ಲೇನೆ ಒಂದು 100 ಬ್ರಾಂಚ್ಗೆ ಏರಿಸುವಂತದ್ದು ಮತ್ತೆ ಗ್ರಾಹಕರ ಸ್ನೇಹಿ ಅಂತಾನೆ ಹೇಳ್ಬೋದು ಕೊಡಚಾದ್ರಿ ಚಿಟ್ ಫಂಡ್ಸ್. ಇವತ್ತೊಂದು ಕರ್ನಾಟಕದವರೇ ಪ್ರಾರಂಭ ಮಾಡಿ ಇವತ್ತು 19 ವರ್ಷವಾಗಿ ಅತ್ಯಂತ ಯಶಸ್ವಿಯಾಗಿ ನಂಬರ್ 1 ಚಿಟ್ಸ್ ಆಗಿ ಬೆಳೆದಿದೆ. ಅದಕ್ಕೋಸ್ಕರ ಈ ನಂಬರ್ 1 ಸ್ಥಾನಕ್ಕೆ ಏರಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲಾ ಗ್ರಾಹಕರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಕೊಡಚಾದ್ರಿ ಚಿಟ್ ಫಂಡ್ಸ್ ನ 49 ಬ್ರಾಂಚ್ ಮತ್ತೆ ಹೆಡ್ ಆಫೀಸಿನ ಎಲ್ಲ ನಾವು ಕೊಡಚಾದ್ರಿ ಚಿಟ್ಸ್ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ತಗೊಂಡು ಹೋಗಿ ಟೆಕ್ನಾಲಜಿಕಲಿ ಮುಖಾಂತರ ಮೊಬೈಲ್ ಆಪ್ ಮುಖಾಂತರ ನಾವು ಅವರ ಕೈಯಲ್ಲೇ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಕೂಡ ಅದನ್ನ ಆಪರೇಟ್ ಮಾಡಬಹುದು. ಅವರಿಗೆ ಅವರ ಬಿಡ್ಡಿಂಗ್ ಪ್ರೋಸೆಸ್ ನ ಅಲ್ಲೇ ನೋಡಬಹುದು, ಅಲ್ಲೇ ಹೊಸ ಚಿಟ್ನ ಎನ್ರೋಲ್ ಆಗಬಹುದು, ಹಾಗೆ ಅಲ್ಲೇ ಪೇಮೆಂಟ್ ಕೂಡ ಮಾಡಬಹುದು, ಬಿಡ್ಡಿಂಗ್ ಪ್ರೋಸೆಸ್ ಕೂಡ ಅದರಲ್ಲೇ ಪಾಲ್ಗೊಳ್ಬಹುದು, ಹಾಗೆ ಅದನ್ನ ವಿಡ್ರಾನು ಕೂಡ ಅದ್ರ ಮುಖಾಂತರ ಮಾಡಬಹುದು. ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಇವಾಗ ಹೇಗೆ ನಮ್ಮ ಯುಪಿಐ ಯೂಸ್ ಮಾಡಿಕೊಂಡು ಹೇಗೆ ಪೇಮೆಂಟ್ ವ್ಯವಸ್ಥೆ ಇದೆಯೋ ಹಾಗೆ ಯುಪಿಐ ಮುಖಾಂತರ ಪೇಮೆಂಟ್ ಮಾಡಬಹುದು. ಮತ್ತೆ ನಮ್ಮಲ್ಲಿ ಆಟೋ ಡೆಬಿಟ್ ವ್ಯವಸ್ಥೆ ಕೂಡ ಇದೆ. ಸೊ ಅವರಿಗೆ ಪ್ರತಿ ತಿಂಗಳು ಕೂಡ ಅವರ ಸ್ಯಾಲರಿ ಬಂದ ತಕ್ಷಣ ಅವರ ಬ್ಯಾಂಕ್ ಖಾತೆಯಿಂದ ಕಟ್ ಆಗೋ ತರನು ಮಾಡಬಹುದು. ಅಥವಾ ಅವರು ನಮ್ಮ ಎಕ್ಸಿಕ್ಯೂಟಿವ್ ನ ಕರೆದ್ಬಿಟ್ಟು ಕಟ್ಟೋದು ಕೂಡ ಮನೆ ಬಾಗಿಲಿ ಬಂದು ಕೂಡ ಕಟ್ಕೊಳ್ಳುವಂತ ವ್ಯವಸ್ಥೆ ಕೂಡ ಇದೆ. 100% ಇಲ್ಲ. ಈವನ್ ಎನ್ರೋಲ್ ಆಗೋದಕ್ಕೂ ಕೂಡ ಅವರು ಆಫೀಸ್ ಬರೋ ಅವಶ್ಯಕತೆ ಇಲ್ಲ, ಮೊಬೈಲ್ ಮುಖಾಂತರ ಎನ್ರೋಲ್ ಆಗಬಹುದು. ಸೊ ಬಿಡ್ಡಿಂಗ್ ಮಾಡೋದಕ್ಕೂ ಕೂಡ ಅವರು ಮೊಬೈಲ್. ರಾಜ್ಯದ ಹೆಸರಾಂತ ಕೊಡಚಾದ್ರಿ ಚೀಟ್ಸ್ ಕಂಪನಿ ತನ್ನ 50ನೇ ಶಾಖೆಯನ್ನ ಇಂದು ಬೆಂಗಳೂರಿನಲ್ಲಿ ಮಲ್ಲೇಶ್ವರದಲ್ಲಿ ತೆರೆದಿದೆ. ಮಲ್ಲೇಶ್ವರದ 15ನೇ ಕ್ರಾಸ್ನಲ್ಲಿರುವಂತಹ ನೂತನ ಶಾಖೆಯನ್ನ ಕೊಡಚಾದ್ರಿ ಚೀಟ್ಸ್ ಕಂಪನಿಯ ಎಂಡಿ ಪರಶುರಾಮ್ ಅವರು ಉದ್ಘಾಟನೆ ಮಾಡಿದರು. ಕೊಡಚಾದ್ರಿ ಚೀಟ್ಸ್ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈ ಹೊಸ ತಂತ್ರಜ್ಞಾನದ ಮೂಲಕ ನೀವು ಯಾವುದೇ ಭಾಗದಲ್ಲಿದ್ದರೂ, ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಆನ್ಲೈನ್ ಮೂಲಕ ಬಿಡ್ಡಿಂಗ್ನಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಹಣವನ್ನ ಸಹ ನೀವು ಪಡೆದುಕೊಳ್ಳಲು ಸಹಾಯಕವಾಗಿದೆ. ಹಾಗಾಗಿ ಕೊಡಚಾದ್ರಿ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಕಳೆದ 19 ವರ್ಷಗಳಿಂದ ಕಾರ್ಯವನ್ನ ನಿರ್ವಹಿಸುತ್ತಾ ಇರುವುದು ಕರ್ನಾಟಕ ಸರ್ಕಾರದೊಂದಿಗೆ ಮಾನ್ಯತೆ ಕೂಡ ಪಡೆದುಕೊಂಡಿದೆ. ಕೊಡಚಾದ್ರಿ ಚಿಟ್ ಫಂಡ್ಸ್ ಬಗ್ಗೆ ಈಗಾಗಲೇ ನಮ್ಮ ಎಂಡಿ ಸರ್ ಹೇಳಿದ್ದಾರೆ. ನಾವಿವತ್ತು ರಾಜ್ಯಾದ್ಯಂತ 49 ಬ್ರಾಂಚ್ ಇದೆ. 50ನೇ ಬ್ರಾಂಚ್ ಮಲ್ಲೇಶ್ವರಂ ಅಲ್ಲಿ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ. ಮತ್ತೆ ರಾಜ್ಯಾದ್ಯಂತ 100 ಸಂಸ್ಥೆ ತೆಗಿಬೇಕು ಅಂತೇಳಿ ನಮ್ಮ ಎಂಡಿ ಸರ್ ಮತ್ತೆ ಎಲ್ಲ ನಿರ್ದೇಶಕರು ತೀರ್ಮಾನ ಮಾಡಿದ್ದಾರೆ. ಆದಷ್ಟು ಬೇಗ ಈ ವರ್ಷದಲ್ಲೇನೆ ಒಂದು 100 ಬ್ರಾಂಚ್ಗೆ ಏರಿಸುವಂತದ್ದು ಮತ್ತೆ ಗ್ರಾಹಕರ ಸ್ನೇಹಿ ಅಂತಾನೆ ಹೇಳ್ಬೋದು ಕೊಡಚಾದ್ರಿ ಚಿಟ್ ಫಂಡ್ಸ್. ಇವತ್ತೊಂದು ಕರ್ನಾಟಕದವರೇ ಪ್ರಾರಂಭ ಮಾಡಿ ಇವತ್ತು 19 ವರ್ಷವಾಗಿ ಅತ್ಯಂತ ಯಶಸ್ವಿಯಾಗಿ ನಂಬರ್ 1 ಚಿಟ್ಸ್ ಆಗಿ ಬೆಳೆದಿದೆ. ಅದಕ್ಕೋಸ್ಕರ ಈ ನಂಬರ್ 1 ಸ್ಥಾನಕ್ಕೆ ಏರಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲಾ ಗ್ರಾಹಕರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಕೊಡಚಾದ್ರಿ ಚಿಟ್ ಫಂಡ್ಸ್ ನ 49 ಬ್ರಾಂಚ್ ಮತ್ತೆ ಹೆಡ್ ಆಫೀಸಿನ ಎಲ್ಲ ನಾವು ಕೊಡಚಾದ್ರಿ ಚಿಟ್ಸ್ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ತಗೊಂಡು ಹೋಗಿ ಟೆಕ್ನಾಲಜಿಕಲಿ ಮುಖಾಂತರ ಮೊಬೈಲ್ ಆಪ್ ಮುಖಾಂತರ ನಾವು ಅವರ ಕೈಯಲ್ಲೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಕೂಡ ಅದನ್ನ ಆಪರೇಟ್ ಮಾಡಬಹುದು. ಅವರಿಗೆ ಅವರ ಬಿಡ್ಡಿಂಗ್ ಪ್ರೋಸೆಸ್ ನ ಅಲ್ಲೇ ನೋಡಬಹುದು, ಅಲ್ಲೇ ಹೊಸ ಚಿಟ್ನ ಎನ್ರೋಲ್ ಆಗಬಹುದು, ಹಾಗೆ ಅಲ್ಲೇ ಪೇಮೆಂಟ್ ಕೂಡ ಮಾಡಬಹುದು, ಬಿಡ್ಡಿಂಗ್ ಪ್ರೋಸೆಸ್ ಕೂಡ ಅದರಲ್ಲೇ ಪಾಲ್ಗೊಳ್ಳಬಹುದು, ಹಾಗೆ ಅದನ್ನ ವಿಡ್ರಾನು ಕೂಡ ಅದ್ರ ಮುಖಾಂತರ ಮಾಡಬಹುದು. ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಇವಾಗ ಹೇಗೆ ನಮ್ಮ ಯುಪಿಐ ಯೂಸ್ ಮಾಡಿಕೊಂಡು ಹೇಗೆ ಪೇಮೆಂಟ್ ವ್ಯವಸ್ಥೆ ಇದೆಯೋ ಹಾಗೆ ಯುಪಿಐ ಮುಖಾಂತರ ಪೇಮೆಂಟ್ ಮಾಡಬಹುದು. ಮತ್ತೆ ನಮ್ಮಲ್ಲಿ ಆಟೋ ಡೆಬಿಟ್ ವ್ಯವಸ್ಥೆ ಕೂಡ ಇದೆ. ಸೊ ಅವರಿಗೆ ಪ್ರತಿ ತಿಂಗಳು ಕೂಡ ಅವರ
ಸ್ಯಾಲರಿ ಬಂದ ತಕ್ಷಣ ಅವರ ಬ್ಯಾಂಕ್ ಖಾತೆಯಿಂದ ಕಟ್ ಆಗೋ ಥರನೂ ಮಾಡಬಹುದು. ಅಥವಾ ಅವರು ನಮ್ಮ ಎಕ್ಸಿಕ್ಯೂಟಿವ್ ನ ಕರೆದ್ಬಿಟ್ಟು ಕಟ್ಟೋದು ಕೂಡ ಮನೆ ಬಾಗಿಲಿ ಬಂದು ಕೂಡ ಕಟ್ಕೊಳ್ಳುವಂತ ವ್ಯವಸ್ಥೆ ಕೂಡ ಇದೆ. 100% ಇಲ್ಲ. ಇವನ್ ಎನ್ರೋಲ್ ಆಗೋದಕ್ಕೂ ಕೂಡ ಅವರು ಆಫೀಸ್ ಬರೋ ಅವಶ್ಯಕತೆ ಇಲ್ಲ, ಮೊಬೈಲ್ ಮುಖಾಂತರ ಎನ್ರೋಲ್ ಆಗಬಹುದು. ಸೊ ಬಿಡ್ಡಿಂಗ್ ಮಾಡೋದಕ್ಕೂ ಕೂಡ ಅವರು ಮೊಬೈಲ್. ರಾಜ್ಯದ ಹೆಸರಾಂತ ಕೊಡಚಾದ್ರಿ ಚೀಟ್ಸ್ ಕಂಪನಿ ತನ್ನ 50ನೇ ಶಾಖೆಯನ್ನ ಇಂದು ಬೆಂಗಳೂರಿನಲ್ಲಿ ಮಲ್ಲೇಶ್ವರದಲ್ಲಿ ತೆರೆದಿದೆ. ಮಲ್ಲೇಶ್ವರದ 15ನೇ ಕ್ರಾಸ್ನಲ್ಲಿರುವಂತಹ ನೂತನ ಶಾಖೆಯನ್ನ ಕೊಡಚಾದ್ರಿ ಚೀಟ್ಸ್ ಕಂಪನಿಯ ಎಂಡಿ ಪರಶುರಾಮ್ ಅವರು ಉದ್ಘಾಟನೆ ಮಾಡಿದ್ರು. ಕೊಡಚಾದ್ರಿ ಚೀಟ್ಸ್ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈ ಹೊಸ ತಂತ್ರಜ್ಞಾನದ ಮೂಲಕ ನೀವು ಯಾವುದೇ ಭಾಗದಲ್ಲಿದ್ರೂ, ಕರ್ನಾಟಕದ ಯಾವುದೇ ಭಾಗದಲ್ಲಿದ್ರೂ ಕೂಡ ಆನ್ಲೈನ್ ಮೂಲಕ ಬಿಡ್ಡಿಂಗ್ನಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಹಣವನ್ನ ಸಹ ನೀವು ಪಡೆದುಕೊಳ್ಳಲು ಸಹಾಯಕವಾಗಿದೆ. ಹಾಗಾಗಿ ಕೊಡಚಾದ್ರಿ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಕಳೆದ 19 ವರ್ಷಗಳಿಂದ ಕಾರ್ಯವನ್ನ ನಿರ್ವಹಿಸುತ್ತಾ ಇರುವುದು ಕರ್ನಾಟಕ ಸರ್ಕಾರದೊಂದಿಗೆ ಮಾನ್ಯತೆ ಕೂಡ ಪಡೆದುಕೊಂಡಿದೆ. ಕೊಡಚಾದ್ರಿ ಚಿಟ್ ಫಂಡ್ಸ್ ಬಗ್ಗೆ ಈಗಾಗಲೇ ನಮ್ಮ ಎಂಡಿ ಸರ್ ಹೇಳಿದ್ದಾರೆ, ಹೆಚ್ಚಿನ ಹೇಳಿದ್ದಾರೆ. ನಾವಿವತ್ತು ರಾಜ್ಯಾದ್ಯಂತ 49 ಬ್ರಾಂಚ್ ಇದೆ. 50ನೇ ಬ್ರಾಂಚ್ ಮಲ್ಲೇಶ್ವರಂ ಆಗ್ತಾ ಇರೋದು ಎಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ. ಮತ್ತೆ ರಾಜ್ಯಾದ್ಯಂತ 100 ಸಂಸ್ಥೆ ತೆಗಿಬೇಕು ಅಂತೇಳಿ ನಮ್ಮ ಎಂಡಿ ಸರ್ ಮತ್ತೆ ಎಲ್ಲ ನಿರ್ದೇಶಕರು ತೀರ್ಮಾನ ಮಾಡಿದ್ದಾರೆ. ಆದಷ್ಟು ಬೇಗ ಈ ವರ್ಷದಲ್ಲೇನೆ ಒಂದು 100 ಬ್ರಾಂಚ್ಗೆ ಏರಿಸುವಂತದ್ದು. ಮತ್ತೆ ಗ್ರಾಹಕರ ಸ್ನೇಹಿ ಅಂತಾನೆ ಹೇಳ್ಬೋದು ಕೊಡಚಾದ್ರಿ ಚಿಟ್ ಫಂಡ್ಸ್. ಇದೊಂದು ಕರ್ನಾಟಕದವರೇ ಪ್ರಾರಂಭ ಮಾಡಿ ಇವತ್ತು 19 ವರ್ಷವಾಗಿ ಅತ್ಯಂತ ಯಶಸ್ವಿಯಾಗಿ ನಂಬರ್ 1 ಚಿಟ್ಸ್ ಆಗಿ ಬೆಳೆದಿದೆ. ಅದಕ್ಕೋಸ್ಕರ ಈ ನಂಬರ್ 1 ಸ್ಥಾನಕ್ಕೆ ಏರಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲಾ ಗ್ರಾಹಕರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಕೊಡಚಾದ್ರಿ ಚಿಟ್ ಫಂಡ್ಸ್ ನ 49 ಬ್ರಾಂಚ್ ಮತ್ತೆ ಹೆಡ್ ಆಫೀಸಿನ ಎಲ್ಲ ನಾವು ಕೊಡಚಾದ್ರಿ ಚಿಟ್ಸ್ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ತಗೊಂಡು ಹೋಗಿ ಟೆಕ್ನಾಲಜಿಕಲಿ ಮುಖಾಂತರ ಮೊಬೈಲ್ ಆಪ್ ಮುಖಾಂತರ ನಾವು ಅವರ ಕೈಯಲ್ಲೇ ಅವರು ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಕೂಡ ಅದನ್ನ ಆಪರೇಟ್ ಮಾಡಬಹುದು. ಅವರಿಗೆ ಅವರ ಬಿಡ್ಡಿಂಗ್ ಪ್ರೋಸೆಸ್ ನ ಅಲ್ಲೇ ನೋಡಬಹುದು, ಅಲ್ಲೇ ಹೊಸ ಚಿಟ್ಟನ್ನು ಎನ್ರೋಲ್ ಆಗಬಹುದು, ಹಾಗೆ ಅಲ್ಲೇ ಪೇಮೆಂಟ್ ಕೂಡ ಮಾಡಬಹುದು, ಬಿಡ್ಡಿಂಗ್ ಪ್ರೋಸೆಸ್ ಕೂಡ ಅದರಲ್ಲೇ ಪಾಲ್ಗೊಳ್ಬಹುದು, ಹಾಗೆ ಅದನ್ನ ವಿಡ್ರಾನು ಕೂಡ ಅದ್ರ ಮುಖಾಂತರ ಮಾಡಬಹುದು. ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಇವಾಗ ಹೇಗೆ ನಮ್ಮ ಯುಪಿಐ ಯೂಸ್ ಮಾಡಿಕೊಂಡು ಹೇಗೆ ಪೇಮೆಂಟ್ ವ್ಯವಸ್ಥೆ ಇದೆಯೋ ಹಾಗೆ ಯುಪಿಐ ಮುಖಾಂತರ ಪೇಮೆಂಟ್ ಮಾಡಬಹುದು. ಮತ್ತೆ ನಮ್ಮಲ್ಲಿ ಆಟೋ ಡೆಬಿಟ್ ವ್ಯವಸ್ಥೆ ಕೂಡ ಇದೆ. ಸೊ ಅವರಿಗೆ ಪ್ರತಿ ತಿಂಗಳು ಕೂಡ ಅವರ ಸ್ಯಾಲರಿ ಬಂದ ತಕ್ಷಣ ಅವರ ಬ್ಯಾಂಕ್ ಖಾತೆಯಿಂದ ಕಟ್ ಆಗೋ ಥರನೂ ಮಾಡಬಹುದು. ಅಥವಾ ಅವರು ನಮ್ಮ ಎಕ್ಸಿಕ್ಯೂಟಿವ್ ನ ಕರೆದ್ಬಿಟ್ಟು ಕಟ್ಟೋದು ಕೂಡ ಮನೆ ಬಾಗಿಲಿ ಬಂದು ಕೂಡ ಕಟ್ಕೊಳ್ಳುವಂತ ವ್ಯವಸ್ಥೆ ಕೂಡ ಇದೆ. 100% ಇಲ್ಲ. ಇವನ್ ಎನ್ರೋಲ್ ಆಗೋದಕ್ಕೂ ಕೂಡ ಅವರು ಆಫೀಸ್ ಬರೋ ಅವಶ್ಯಕತೆ ಇಲ್ಲ, ಮೊಬೈಲ್ ಮುಖಾಂತರ ಎನ್ರೋಲ್ ಆಗಬಹುದು. ಸೊ ಬಿಡ್ಡಿಂಗ್ ಮಾಡೋದಕ್ಕೂ ಕೂಡ ಅವರು ಮೊಬೈಲ್ 100% ಇಲ್ಲ. ಇವನ್ ಎನ್ರೋಲ್ ಆಗೋದಕ್ಕೂ ಕೂಡ ಅವರು ಆಫೀಸ್ ಬರೋ ಅವಶ್ಯಕತೆ ಇಲ್ಲ, ಮೊಬೈಲ್ ಮುಖಾಂತರ ಎನ್ರೋಲ್ ಆಗಬಹುದು.